ಅದೇ ರೀತಿ ಈ ಸಭೆಗೆ ಆಗಮಿಸಿರುವಂತಹ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೂ ಮತ್ತು ಎಲ್ಲ ಕನ್ನಡ ಪರ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಿಗೂ ಸದಸ್ಯರಿಗೂ ಪತ್ರಿಕಾ ಮಾಧ್ಯಮದ ಮಿತ್ರರಿಗೂ ಎಲ್ಲರಿಗೂ ಸಹ ಸ್ವಾಗತವನ್ನು ಬಯಸುತ್ತೇನೆ. ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಸಭೆಯನ್ನು ನಡೆಸಿಕೊಡ್ಬೇಕಂತೇಳಿ ಮಾನ್ಯರಲ್ಲಿ ನಾನು ವಿನಂತಿಸುತ್ತೇನೆ. ನಮಸ್ಕಾರ. ನಾನು ಕೂಡ ತಮಗೆ 1ನೇ ನವೆಂಬರ್ 2025 ಕನ್ನಡ ರಾಜ್ಯೋತ್ಸವದ ಪೂರ್ವಭಾವಿ ಸಭೆಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಸೊ ತಮಗೆಲ್ಲ ಗೊತ್ತಿರುವ ಹಾಗೆ ನಮಗೆ ಈಗಾಗಲೇ ಮಾನ್ಯ ಪೌರಾಡಳಿತ ಸಚಿವರು ಶ್ರೀ ರಹೀಂ ಖಾನ್ ಸಾಹೇಬರು ಈ ಕಾರ್ಯಕ್ರಮದ ಧ್ವಜಾರೋಹಣಕ್ಕೆ ಬರ್ತಾರೆ. ಈಗಾಗಲೇ ಸರ್ಕಾರದಿಂದ ಇದಕ್ಕೆ ನೋಟಿಫಿಕೇಶನ್ ಕೂಡ ಆಗಿದೆ. ಸೊ ತಾವೆಲ್ಲ ಕಳೆದ ನಾನು 2 ವರ್ಷ ನೋಡಿದ್ದೀನಿ. ಕನ್ನಡ ಪರ ಸಂಘಟನೆಗಳು ಭಾಳ ಚೆನ್ನಾಗಿ ನಮಗೆ ಸಹಕಾರ ಕೊಟ್ಟಿದ್ದೀರಾ ಮತ್ತು ಸಕ್ರಿಯವಾಗಿ ಭಾಗವಹಿಸಿದ್ದೀರಾ. ತಮ್ಮದೇ ಆದ ಒಂದು ವಿನೂತನ ರೀತಿಯಲ್ಲಿ ಆಚರಣೆ ಮಾಡಿದ್ದು ಸಾಕ್ಷೀಕರಿಸಿದೆ. ಸೊ ಅದೇ ರೀತಿ ಈ ಸರಿ ಕೂಡ ತಮ್ಮ ಸಹಕಾರವನ್ನು ಕೇಳ್ತಾ ಮತ್ತೇನದು ಇದರಲ್ಲಿ ಹೆಚ್ಚು ಬದಲಾವಣೆ ಮಾಡಿ ಅರ್ಥಪೂರ್ಣವಾಗಿ ಈ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಿಕ್ಕೆ ತಮ್ಮ ಸಲಹೆ ಸೂಚನೆಗಳು ನೀಡಬೇಕೆಂದು ನಾನು ಕೋರಿಕೊಳ್ತೇನೆ. ಇನ್ನು ಕೆಲವೊಬ್ಬರು ಕಳೆದ ಸರಿ ಅಲ್ಲಿನ ಮಾಡಿದ್ವಿ, ಇಲ್ಲಿ ತಾಲೂಕು ಆಫೀಸ್. ಇನ್ನು ಕೆಲವೊಂದು ಇವರು ಕಾಣ್ತಾ ಇಲ್ಲ ನನಗೆ, ಅದಕ್ಕೆ ಅನಿಸ್ತಾ ಇದೆ ಎಲ್ಲರೂ ಬಂದ್ರ ಅಂತೇಳಿ ಹೇಳ್ಬೋದು. ಕ್ವಶನ್ 2 ಸರಿ ಕೇಳಿದೆ ನಾನು. ಇಲ್ಲಿ ಮತ್ತೇನಾದ್ರು ಚೇಂಜಸ್ ಬೇಕಾ ಅಥವಾ ಅಲ್ಲೇ ಮುಂದುವರ್ಸೋಣ ಅಂತೇಳಿ ತಮ್ಮ ಸಲಹೆ ಕೊಡ್ಬೋದು. ಬಹುಶಃ ಅದೇ ಯೂಶಲಿ ನಾವು ಒಂದು ಜನ ಸೇರ್ಲಿಕ್ಕೆ ಮಧ್ಯದಲ್ಲಿರ್ತಕ್ಕಂಥ ಸಿಟಿಯ ಭಾಗ ಅದು. ಸೊ ಹಾಗಾಗಿ ಅಲ್ಲೇ ನಾವು ಮಾಡೋದು ಸೂಕ್ತ ಅಂತೇಳಿ ತಮ್ಮ ಅಭಿಪ್ರಾಯ. ಕೇವಲ ನವೆಂಬರ್ ಈ ಪೂರ್ವಭಾವಿ ಸಭೆ ಕನ್ನಡ ಪರ ಹೋರಾಟಗಾರರನ್ನು ಗುರುತಿಸಲಿಕ್ಕೆ ಎಲ್ಲರೂ ಹೋರಾಟಗಾರರ ಪರವಾಗಿ ತಮಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಿದ್ದಾರೆ. ಯಾಕೆಂತಂದ್ರೆ ಒಂದು ಪೂರ್ವಭಾವಿ ಸಭೆಗೆ ಕರೆದು ಆಮೇಲೆ ಕೈ ಬಿಟ್ಬಿಡ್ತೀರಾ. ಕಲ್ಯಾಣ ಕರ್ನಾಟಕ ಉತ್ಸವ ವಿಮೋಚನೆ ದಿನಾಚರಣೆಯಲ್ಲಿ ಪಕ್ಕದ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ಕೂಡ ಪೂರ್ವಭಾವಿ ಸಭೆಯನ್ನು ಕರೆದು ಎಲ್ಲರನ್ನೂ ಇನ್ವಾಲ್ವ್ ಮಾಡಿ ಒಂದು ಸಂಭ್ರಮಾಚರಣೆ ಮಾಡ್ತಾರೆ. ನಮ್ಗೆ ಯಾವ ರೀತಿ ಕೂಡ ಆಹ್ವಾನ ಇರೋದಿಲ್ಲ. ಹೌದು ಸರ್. ಎರಡನೇದು, ಪ್ರತಿ ಬಾರಿ ಕೂಡ ನಾವೆಲ್ಲರೂ ಒಕ್ಕೂಲರ ಧ್ವನಿ ಒಂದೇ ಆಗುತ್ತೆ. ಪೈಲ್ವಾನ್ ರಂಜಾನ್ ಅವರವರ ಪುತ್ಥಳಿಯನ್ನ ಅನಾವರಣ ಮಾಡಿ ಅಂತೇಳಿ 15 ವರ್ಷದಿಂದ ನಾವೆಲ್ಲರೂ ಕೂಡ ಬೇಡಿಕೆ ಇಟ್ಟಿದ್ವಿ. ಅದು ಆಗಿಲ್ಲ. ಹೋಗ್ಲಿ ಅಂತಂದ್ರೆ ಇಲ್ಲಿ ಭುವನೇಶ್ವರಿ ತಾಯಿಯ ಪುತ್ಥಳಿಗೆ ಒಂದು ಕಾಯಂ ಆಗಿ ಒಂದು ಮೆಟ್ಲನ್ನು ಹಾಕ್ಸ್ಕೊಡಿ ಅಂತ ಕೇಳಿದ್ರೆ ಅದು ಮಹಾನಗರ ಪಾಲಿಕೆಯವರು ಯಾವುದೇ ಇದಿಲ್ಲ. ಮುಂದಿನ ತಿಂಗಳಲ್ಲಿ ಇನ್ನೊಂದು ತಿಂಗಳಲ್ಲಿ ನಮಗೆ ಸಾಹಿತ್ಯ ಪರಿಷತ್ ಸಮ್ಮೇಳನ ಇದೆ. ಆದ್ರೆ ಸರ್ ಅದು ಏನಾಗ್ತಾ ಇದೆ ಅಂತಂದ್ರೆ, ಇವತ್ತು ನೀವು ಮೋದಿ ಸರ್ಕಲ್ ಬರ್ರಿ, ಕನ್ನಡ ಅಕ್ಷರಗಳು ಅಲ್ಲಿ ಮಾಯ ಆಗಿದಾವೆ ಬ್ಯಾನರ್ಗಳಲ್ಲಿ. ಎಷ್ಟು ಸಲ ಅಂತ ನಾವು ಅಧಿಕಾರಿಗಳಿಗೆ ಭೇಟಿ ಮಾಡಬೇಕು, ಎಷ್ಟು ಸಲ ಅಂತ ನಾವು ಕೇಸ್ಗಳ ಮೇಲೆ ಹಾಕಬೇಕು. ಅಂದ್ರೆ ಈ ಪೂರ್ವಭಾವಿ ಸಭೆಗೆ ಕರೆದು ಕನ್ನಡ ಪರ ಹೋರಾಟಗಾರರಿಗೆ ಒಂದು ಬಿಟ್ಬಿಡೋದೇ ಸರ್. ಇಲ್ಲ, ಈ ಸಭೆ ಆದ್ರೆ ಸರ್ ದಯವಿಟ್ಟು ಈ ಸಭೆ ಆದ್ರೆ ನನಗೆ ಸರ್ ಇದೇ ತಮ್ಮ ಉದ್ದೇಶ ಆದ್ರೆ ದಯವಿಟ್ಟು ನಾನು ಇಲ್ಲಿಂದ ಹೊರಡ. ಇದೇ ಸಭೆ ಆದ್ರೆ ಇಲ್ಲ. ನಾನು ಹಿಂದೆ ಒಂದು ಜಿಲ್ಲಾಧಿಕಾರಿಗಳು ಹೇಳಿದ್ರು, ಕನಿಷ್ಠ 3 ತಿಂಗಳು ಅಥವಾ 4 ತಿಂಗಳಿಗೊಂದ್ಸಲ ಎಲ್ಲಾ ಸಂಘ ಸಂಸ್ಥೆಗಳನ್ನು ಕರೆದು ಒಂದು ಸಭೆ ಮಾಡೋಣ, ತಾವು ಏನು ಮನವಿ ಪತ್ರಗಳು ಕೊಟ್ಟಿರ್ತೀರಿ ಅದ್ರ ಕಾರ್ಯರೂಪ ಎಲ್ಲಿವರೆಗೆ ಬಂದಿದೆ ಅಂತ ಕೇಳೋಣ ಅಂತೇಳಿ ಅವ್ರು ಅವತ್ತು ಹೇಳಿದ ದಿನ 4 ವರ್ಷ ಆಯ್ತು ಸರ್. ಅದು ಬರ್ತಾ ಇತ್ತು. ಇಲ್ಲಿ ಇದೇ ನಾಮಫಲಕಗಳ ವಿಚಾರದಲ್ಲಿ ಕಳೆದ ಬಾರಿ ಜಿಲ್ಲಾಧಿಕಾರಿಗಳು ಅಪ್ಡೇಟ್ ನನಗೆ ವಾಟ್ಸಪ್ ಅಲ್ಲಿ ಕಳಿಸ್ಬೇಕು ಅಂತ ಅಂದಿದ್ರು ಕೂಡ ಆ ಅಧಿಕಾರಿಗಳು ಕಿವಿಯಾಗಿ ಹಾಕೊಂಡಿಲ್ಲ. ನಾನು ಹೋಗಿ ನಮ್ಮ ತಂಡ ತಗೊಂಡು ನಾವು ಹೋಗಿ ಗಲಾಟೆ ಮಾಡಿದಾಗ ಪೊಲೀಸರನ್ನ ಕರೆಸಿ ನಮ್ಮನ್ನು ಹೊರಗೆ ಹಾಕುವಂತ ಕೆಲಸ ಮಾಡ್ತಾರೆ. ಇದು ಯಾವ ಕನ್ನಡದ ಕೆಲಸ? ಇದು ಯಾವ ರಾಜ್ಯೋತ್ಸವ? ಅರ್ಥ ಆಗ್ತಾ ಇಲ್ಲ ನಮ್ಗೆ. ಆಯ್ತು, ಈ ತಾವು ಹೇಳಿದ ಉತ್ಸವಕ್ಕೆ ಕನ್ನಡ ಪರ ಸಂಘಟನೆಗಳನ್ನ ನೀವು ಇನ್ವೈಟ್ ಮಾಡಿಲ್ಲ ಅಂತೇಳಿ ಒಂದು ತಾವು ಇದು ಮಾಡಿದ್ದೀರಾ, ಆರೋಪ ಮಾಡಿದ್ದೀರಾ. ಆರೋಪ ಅಲ್ಲ ಸರ್, ಆರೋಪ ಅಲ್ಲ ಸರ್, ಸತ್ಯ. ಓಕೆ, ಆರೋಪಕ್ಕೂ ಇದನ್ನ ನಾವು ಪಾಸಿಟಿವ್ ಆಗಿ ತಗೊಳ್ತೀವಿ. ಸೊ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಕೂಡ ಎಲ್ಲಾ ಕನ್ನಡ ಪರ ಸಂಘಟನೆಗಳು ಮುಖ್ಯಸ್ಥರಿಗೆ ಎಲ್ಲರಿಗೂ ಕೂಡ ಇನ್ವೈಟ್ ಮಾಡ್ತೀವಿ. ಎರಡನೇದು, ಈಗಾಗಲೇ ಹೇಳಿದ್ರೆ ಕನ್ನಡ ಸಾಹಿತ್ಯ ಪರಿಷತ್ತು ನಮ್ಮ ಜಿಲ್ಲೆಯಲ್ಲಿ ಆಗ್ತಾ ಇರೋದು ನಮ್ಗೆಲ್ಲರಿಗೂ ಒಂದು ಹಬ್ಬದ ಮತ್ತು ಸಂತೋಷದ ಸುದ್ದಿ. ಅದ್ರ ಬಗ್ಗೆ ತಮಗೆಲ್ಲ ಗೊತ್ತೇ ಇದೆ. ಮತ್ತು ನಾವು ಇದರಲ್ಲಿ ಮೀಟಿಂಗ್ ಅಲ್ಲಿ ಅದನ್ನು ಪ್ರಸ್ತಾವ ಮಾಡಕ್ಕೆ ಹೋಗೋದಿಲ್ಲ. ಮತ್ತು ಕಮಿಷನರ್ ಅವರು ಆಕ್ಚುಲಿ ಸ್ವಲ್ಪ ಸರ್ವೆ ಮತ್ತು ಬರಲಿಲ್ಲ. ಒಂದು ಸೋಶಿಯೋ ಎಜುಕೇಶನಲ್ ಸರ್ವೆ ನಡೀತಾ ಇರೋದ್ರಿಂದ ಅವ್ರ ಪರವಾಗಿ ಬಂದಿದ್ದಾರೆ, ನಿರ್ಧಾರ ತಗೊಳ್ತಾರೆ. ಖಂಡಿತವಾಗಿ ತಮ್ಮ ಎಲ್ಲೆಲ್ಲಿ ಪ್ರತಿ ಸಲ ಬ್ಯಾನರ್ ಹಾಕ್ಬೇಕು. ಸರ್ಕಾರ ಆದೇಶ ಇದೆ ಸರ್, 60% ಬ್ಯಾನರ್. ಅವ್ರು ಯಾರು ಹಾಕಿಲ್ಲ ಅದನ್ನ ತೆಗೆದು ಸರ್, ಅದನ್ನ ಮಾಡೋದಿಲ್ಲ. ಮೋದಿ ಸರ್ಕಾರದಲ್ಲಿ ಈಗ ಬರ್ತಾ ನಾನು ಫೋಟೋಗಳು ತಗೊಂಡ್ಬಂದಿದ್ದೀನಿ. ಇದೇ ಕಾರ್ಯಕ್ರಮ ಮಾತಾಡ್ಬೇಕಂತ 5 ಬ್ಯಾನರ್ ಇದಾವೆ, 5 ಹೋರ್ಡಿಂಗ್ಸ್ ಅಲ್ಲಿ ಕನ್ನಡ ಅಕ್ಷರಗಳು. ಇಲ್ಲಿ ಒಂದು ಕೆಲಸ ಮಾಡಿ ನನಗೆ ವಾಟ್ಸಪ್ ಹಾಕಿ ಇದನ್ನ
ಇದು ನೀವು ಅದನ್ನ ನೋಡಿ ಕ್ಲೀನಾಗಿ ಪ್ರೊಸೀಡಿಂಗ್ ಬರೀರಿ. ಸೊ 60-40% ಏನು ಕನ್ನಡದ ಆದೇಶ ಇದು ಸರ್ಕಾರದ ಆದೇಶ ಇದೆ, ಅದ್ರ ಪ್ರಕಾರ ನಾಮಫಲಕಗಳನ್ನ ಹಾಕ್ಬೇಕು ಅಂತ ನಾಗರಾಜ್ ಅವರು ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ಸ್. ಆಮೇಲೆ ಸರ್ ಆಯ್ತು ಕೂತ್ಕೊಳ್ಳಿ, ಪರವಾಗಿಲ್ಲ. ಪರವಾಗಿಲ್ಲ ಸರ್. ಆ ಭುವನೇಶ್ವರಿ ಮಕ್ಕಳಿಗೆ ಮಾಲಾರ್ಪಣೆ ಮಾಡಬೇಕಂತಂದ್ರೆ ತುಂಬಾ ತೊಂದರೆ. ಮಹಿಳೆಯರು ಅತಿ ಹೆಚ್ಚಾಗಿ ಬಂದು ಅಲ್ಲಿ ಮಾಲಾರ್ಪಣೆ ಮಾಡೋದು, ಪೂಜೆ ಮಾಡುವಂಥ ಕೆಲಸ ಪ್ರತಿ ವರ್ಷವೂ ಕೂಡ ನಮ್ಮ ಸಂಘಟನೆಯಿಂದ ನಾವು ಏನೇನು ಸ್ವಚ್ಛತೆಗೊಳಿಸ್ಬೇಕಾದ್ರೆ ಮಾಡ್ಕೊತಾ ಇದ್ದೀವಿ ನಮ್ಮ ಒಳಗೆ. ಆದರೆ ನಾನೇನು ಹೇಳ್ತೀನಿ, ಮೆಟ್ಲು ಮಾಡ್ರಿ ಅಂತ ಹೇಳ್ತೀನಿ, ಕಾಯಿ ಬಾಕಿ ಮಾಡಿ. ಆ ಶಾಮಿನದವ್ರು ಹೇಳ್ತಾರೆ ಒಂದ್ಸಲ ಕೆಳಗೆ ಬಿದ್ದು ನಾನೇ ಕಾಲು ಮುಟ್ಕೊಡ್ತೀನಿ ಸರ್, ನಾನೇ ಡಾಕ್ಟರ್. ಇದ್ರಲ್ಲಿ ಕನಕ ದೇವತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲ ಸರ್, ಇದು ಭುವನೇಶ್ವರಿ ಆಯ್ತು, ಮಾಡಿಸ್ತೀವಿ ನೋಡ್ಕೊಂಡು. ಲಾಸ್ಟ್ ಟೈಮ್ ಎಸ್ಟಿಮೇಟ್ ಕೂಡ ಹಾಕಿ ಕೈ ಬಿಡ್ತೀವಿ ಸರ್. ಇಲ್ಲ ಖಂಡಿತ, ಇದು ನಾನು ಎಸ್ಟಿಮೇಟ್ ಹಾಕಿ ಕೈ ಬಿಡ್ತಾರೆ ಅಂತ ಯಾವ್ದೋ ರೂಪದಲ್ಲಿ ಮಾಡ್ಕೊಡ್ತೇನೆ. ಅಲ್ಲಣ್ಣ ಒಂದು ನಿಮಿಷ. ಇಲ್ಲ ಅದೇ ಭುವನೇಶ್ವರಿ ಪುತ್ಥಳಿನ ಏನ ವಿಷ್ಣುದ್ರಪಣ ಕನ್ನಡ ಸಾಹಿತ್ಯ ಇದು ಕನ್ನಡ ಭವನ ಅಲ್ಲಿ ಲೈಬ್ರರಿಗೆ ಶಿಫ್ಟ್ ಮಾಡ್ರಿ ಅಂತೇಳಿ ಬಹಳ ಸಲ ಹೇಳಿದ್ ಸರ್. ಅದ್ರ ಹಿಂದೆ ಕೂಡ ಮಹಾನಗರ ಪಾಲಿಕೆಯವರು ತೋರಿಸಿದ್ದು ನಾನೇ. ಬೀರ್ ಬಾಟ್ಲಿಗಳು ಅವೆಲ್ಲ ಊಟ ಕೆಳಗೆ ಕುಡಿದು ಅಲ್ಲಿ ಬಿಸಾಕ್ತಾರೆ ಸರ್. ಅದು ಅಪಪವಿತ್ರ ಮಾಡ್ತಾ ಇದ್ದಾರೆ. ಬೇರೆವು ಅಲ್ಲಿ ಸಾಕಷ್ಟು ಸ್ಥಳ ಇದೆ ಸರ್, ಅಲ್ಲಿ ನಿಮ್ಮಲ್ಲಿ ಸಾಕಷ್ಟು ಸ್ಥಳ ಇದೆ, ನಾನು ನೋಡಿದ್ದೀನಿ. ಅಲ್ಲಿ ಮಾಡಿದ್ರೆ ಅದಕ್ಕೆ ಶೋಭೆ ತರ್ತೈತೆ. ಅಲ್ಲೇ ಯಾವುದೇ ಕಾರ್ಯಕ್ರಮ ಮಾಡಿದ್ರು ಕೂಡ ಅಲ್ಲೇ ಕನ್ನಡ ಸಾಹಿತ್ಯ ಪರಿಷತ್ತು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಎಲ್ಲ ಇದ್ದಾವೆ. ಅವ್ರು ನಾವು ಮಾಡ್ಬೋದು ಸರ್, ಅಲ್ಲಿ ಚೆನ್ನಾಗಿದೆ. ಅಂದ್ರೆ ಇಲ್ಲಿ ಏನಾಗ್ಬಿಡುತ್ತೆ ಸರ್, ಹಿಂದೆ ಗುಡ್ಡೆ ಕಾಟಗುಡ್ಡೆ ಅಂತ ಇದೆ ಸರ್, ಅಲ್ಲಿ ದಾರಿ ಇದೆ ಸರ್, ಒಳಗಡೆ ಬರ್ಲಿಕ್ಕೆ ದಾರಿ ಇದೆ. ಮತ್ತೆ ಅದು ಗೇಟ್ ಕೂಡ ಓಪನ್ ಇರುತ್ತೆ ಸರ್. ಕೆಲವು ಸಂದರ್ಭಗಳ ಸಾಯಂಕಾಲ ಇವರು ಮಹಾನಗರ ಪಾಲಿಕೆಯವರು 8 ಗಂಟೆ 9 ಗಂಟೆವರೆಗೆ ಅಲ್ಲಿ ಸಭೆ ಸಮಾರಂಭ ಏನಾದರೂ ಮೀಟಿಂಗ್ ಮಾಡ್ಬೇಕಂದ್ರೆ ಗೇಟ್ ಓಪನ್ ಇರುತ್ತೆ ಸರ್. ಅವಾಗ ಯಾರೋ ಪಬ್ಲಿಕ್ ಬಂದಿರ್ತಾರ, ಅವ್ರಿಗೆ ಯಾರು ಅವ್ರ ಕೆಲಸದಾಗ ಅವ್ರು ಇರ್ತಾರ. ಈ ಪಬ್ಲಿಕ್ ನೋಡ್ಲಿಕ್ಕೆ ಆಗಲ್ಲ. ದಯವಿಟ್ಟು ನಾನು ಕೈ ಮುಗಿದು ಕೇಳ್ತೀನಿ ತನಗೆ, ಆದಷ್ಟು ಬೇಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಅದನ್ನ ಅಲ್ಲಿಂದ ಶಿಫ್ಟ್ ಮಾಡಿದ್ರೆ ಬಹಳ ಸೂಕ್ತ ಅಂತ ನಮ್ಮ ಅಭಿಪ್ರಾಯ ಸರ್. ಯಾಕಂತಂದ್ರೆ ಅಲ್ಲಿ ಯಾವ್ದು ಏನು ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ. ನೀವು ಕೂಡ ಎಷ್ಟಂತ ಅವ್ರಿಗೆ ಬಹಳ ಸಲ ಕ್ಲೀನ್ ಕೂಡ ಮಾಡಿದ್ರು ಸರ್. ಏನಂದ್ರೆ ನವೆಂಬರ್ ಬಂದಾಗ ಮಾತ್ರ ಕ್ಲೀನಿಂಗು, ಆಮೇಲೆ ಏನೂ ಇರೋಲ್ಲ ಅಲ್ಲಿ. ಅಲ್ಲೆಲ್ಲ ಕಾಗೆಗಳು ಅವೆಲ್ಲ ಹೋದು ಅಲ್ಲಿ ಅಪಪವಿತ್ರ ಮಾಡ್ತಿರ್ತಾರೆ. ಪೈಲ್ವಾನ್ ರಂಜಾನ್ ದರ್ಗಾ ಅವರ ಒಂದು ಪುತ್ಥಳಿ ಬರಗಾರರು ಇವರು ಪೈಲ್ವಾನ್ರು ರೆಡಿ ಇದೆ ಸರ್. ಈಗ 1ನೇ ತಾರೀಕಿಗೆ ಅನಾವರಣ ಮಾಡ್ಬೋದು ನಿರ್ಮಿತಿ ಕೇಂದ್ರದಿಂದ. ಇವರಿನ ಕಳೆದ ಸರಿ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಇದ್ರ ಬಗ್ಗೆ ವಿಶೇಷ ಒಂದು ಕಾಳಜಿ ವಹಿಸಿ ಕಳೆದ ಮೀಟಿಂಗ್ ಕೂಡ ಅದನ್ನು ಪ್ರಸ್ತಾವ ಮಾಡಿದ್ರು. ಸಚಿವರು ಏನು ಬರ್ತಾರ ಏನು ಸ್ವಲ್ಪ ನೀವು ತಿಳ್ಕೊಂಡು ಅನಾವರಣ ಮಾಡಬೇಕು, ಚರ್ಚೆ ಮಾಡಿ ಅದನ್ನ ಡಿಸಿಷನ್ ತಗೊಳ್ತೀವಿ. ಅದನ್ನ ಅವರೇ ಸಾಹೇಬ್ರೆ ಬರ್ತಾರೆ ಏನು ಕೊಡ್ತದೆ ಅಂತ ಹೇಳ್ತಿದೆ. ನೀವೇನು ಸಪೋರ್ಟ್ ಮಾಡ್ತಾ ಇದ್ದೀರಿ? ರಾಜ್ಯೋತ್ಸವ ಮೆರವಣಿಗೆ ಟ್ಯಾಕ್ಟ್ರಿ ಕಳಿಸ್ರಿ, ಅದು ಹೇಳಿ ಸಾಕಾಯ್ತು, ಅದೇ ಹಳೆ ಟ್ಯಾಕ್ಟ್ರಿ ಕಳಿಸ್ರಿ. ಇಲ್ಲ ಆ ಜವಾಬ್ದಾರಿ ನಮಗೆ ಕೊಟ್ಟರೆ ನಾವೇ ಒಂದು ಟ್ಯಾಕ್ಟ್ರಿ ತಂದು ಕನ್ನಡ ರಾಜ್ಯೋತ್ಸವ ಮಾಡ್ಕೊಡ್ತೀವಿ. ಅದು ಕೊಡ್ತಾ ಇಲ್ಲ, ಅವ್ರು ಹೇಳಿ ಸಾಕಾಯ್ತು, ಅವ್ರಿಗೆ ಕೊಡ್ತಿಲ್ಲ. ಆಮೇಲೆ ಅದು ರಾಜ್ಯೋತ್ಸವ ಫಂಕ್ಷನ್ ಅಲ್ಲಿಗೆ ಸೀಮಿತ ಮಾಡ್ಬಿಟ್ಟು ನೀವೇನು ಮಾಡ್ತೀವಿ, ಮಿನಿಸ್ಟರ್ ಧ್ವಜಾರೋಹಣೆ ಮಾಡತ್ತಾರೆ, ಒಬ್ಬ ಆಫೀಸರ್ ಆ ಅಮ್ಮಾಯಿ ಹುಡುಗರೇ ಬರೀ ಕೊಡ್ತಾರೆ ಅಷ್ಟೇ. ಈಗ ನಿಮ್ಮ ಆಫೀಸರ್ಸ್ ಎಲ್ಲ ರಜೆ ಮಾಡಿಕೊಡ್ತಾರೆ ಆಫೀಸ್ಗೆ. ಎಲ್ಲಿ ಬರ್ತಾರೆ ಸರ್? ಎಲ್ಲಿ ಬರ್ತಾರೆ ಸರ್? ಚಿತ್ರಗಳು ಏನಿದಾವಲ್ಲ ಯಾವತ್ತೂ ಹಳೆಯ ಕಾಲದಲ್ಲಿ ಮಾಡಿದ್ದು ಅದನ್ನೇ ಪ್ರದರ್ಶನ ಇಲಾಖೆಗಳು ಅಲ್ಲ, ಅಷ್ಟು ಬಲವಂತ ಆಟೋದಾಗ ಬರ್ತದೆ. ಪ್ರತಿಯೊಂದು ಇಲಾಖೆ ಸರ್ ಇಲ್ಲಿ ಹಳೆಯವೇ ಮತ್ತೆ ಕಟ್ಕೊಂಬೋದು ಬರುತ್ತೆ. ಅಂದ್ರೆ ಒಂದು ಇದಾದ್ರೂ ಕೂಡ ಸಿಂಬಾಲಿಕ್ ಆದ್ರೂ ಕೂಡ ಫಸ್ಟ್ ನಮ್ಮ ಮನೆಯಲ್ಲಿ ನಾವು ಚೆನ್ನಾಗಿ ಕನ್ನಡ ಮಾತಾಡಬೇಕು, ಚೆನ್ನಾಗಿ ಕನ್ನಡ ಬರೀಬೇಕು. ಸೊ ಅಲ್ಲಿ ಮಕ್ಕಳಿಗೆ ಬರಬೇಕು ಈ ದಿಶೆಯಲ್ಲಿ. ಅದಕ್ಕೆ ಸರ್ ನಾನು ಬಹಳ ಸೀರಿಯಸ್ ಆಗಿ ತಗೊಂಡಿದ್ದೀನಿ. ಮಕ್ಕಳಿಗೆ ಎಸ್ಪೆಷಲಿ ಗಾಯನ ಮಾಡೋದ್ರ ಮೂಲಕ ಅವ್ರಿಗೆ ಹೆಚ್ಚೆಚ್ಚು ಕನ್ನಡದ ಬಗ್ಗೆ ಇದು ಪ್ರಬಂಧ ಸ್ಪರ್ಧೆ, ಭಾಷಣ ಸ್ಪರ್ಧೆ ನಿರಂತರವಾಗಿ ಮಾಡ್ಬೇಕು ಅಂದ್ಕೊಂಡಿದ್ವಿ. ಹೆಂಗಿದ್ರು ಇದೇನು ಒಂದು 2-3 ತಿಂಗಳು ಮುಂದೆ ಹೋಗುತ್ತಲ್ಲ, ನಾವು ನವೆಂಬರ್ ತಿಂಗಳಲ್ಲೇ ಪ್ರಾರಂಭ ಮಾಡ್ತೀವಿ ಸರ್. ಕನ್ನಡ ಡಿವಿಷನ್ ಇಂದನೇ ಮಾಡೋದು ಎಲ್ಲ ಸಂಘದವ್ರು ಕನ್ನಡ ಸಾಹಿತ್ಯ ಪರಿಷತ್ ಬಗ್ಗೆ ಪ್ರಬಂಧ ಸ್ಪರ್ಧೆ, ಆಶುಭಾಷಣ ಸ್ಪರ್ಧೆ, ಸೊ ಇಂಥವೆಲ್ಲ ಕನ್ನಡ ಹೋರಾಟಗಾರ ಯಾರಿದ್ದು ಹಿಂದೆ, ಸೊ ಇದರ ಇತಿಹಾಸ, ಇದ್ರ ಬಗ್ಗೆ ಸ್ವಲ್ಪ ನೀವು ಅಲ್ಲಲ್ಲಿ ಸ್ವಲ್ಪ ತಾಲೂಕು ಮಟ್ಟ ಜಿಲ್ಲಾ ಮಟ್ಟದ ಸ್ಪರ್ಧೆಗಳನ್ನು ಏರ್ಪಡಿಸಿ ಇದು ಪ್ರಚಾರಕ್ಕೆ ಬರಲಿ. ಪ್ರಯರ್ ಟು ಇದೆ ಯಾವುದು ಕನ್ನಡ ಸಾಹಿತ್ಯ ಇದು ಸಮ್ಮೇಳನಕ್ಕಿಂತ ಮುಂಚಿದಾಗುವಂಥ ಪೂರ್ವಭಾವಿ ಚಟುವಟಿಕೆಗಳು. ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಜಮೀರ್ ಅಹಮದ್ ಅವರು ಬಳ್ಳಾರಿಗೆ ಬರಬೇಕು ಈ ಪುತ್ಥಳಿ ಅನಾವರಣಕ್ಕೆ. ಅದಕ್ಕಾಗಿ ಸಮಾಜದವರು ನಾವೆಲ್ಲ ವ್ಯವಸ್ಥೆಯನ್ನು ನಾವು ಮಾಡ್ಕೊಳ್ತೀವಿ ಅಂತಂದೇಳಿ ಮೊನ್ನೆ ಮಾತಾಡಿದ್ದೀವಿ ಸರ್. ನಾನು ಕೂಡ ಕಮಿಟಿಯಲ್ಲಿ ಇರೋದ್ರಿಂದ ಮಾತಾಡಿದ್ದೀವಿ. ಅದಕ್ಕಾಗಿ 1ನೇ ತಾರೀಕು ಅವ್ರು ಸುಮ್ಮನೆ ನಾಮಕಾವಸ್ಥೆಗೆ ಬರ್ತಾರೆ, ಹಿಂಗೆ ತೆರೆ ಎಳೆದು ಹೋಗ್ಬಿಡ್ತಾರೆ. ಅದ್ರ ಬಗ್ಗೆ ಒಂದು ಹಾಫ್ ಡೇ ಒಂದು ಕಾರ್ಯಕ್ರಮದ ಉಪಾಧಿಯಲ್ಲಿ ಒಂದು ಮಾಡೋಣ ಅಂತಂದು ಹೇಳಿದ್ದಾರೆ. ಅದಕ್ಕೂ ಕೇಂದ್ರದಿಂದ ರೆಡಿ ಆಗಿದೆ ಸರ್.
ಶ್ರೀನಿವಾಸ್ ಅಂತ ಹೇಳಿ. ಈಗ ಅದನ್ನ ನಾವು ಮಾನ್ಯ ಸಚಿವರಿಂದ ಒಂದು ಸಚಿವರಿಂದ ನಾವು ಡೇಟ್ ತಗೊಂಡು ಅದೊಂದು ಕಾರ್ಯಕ್ರಮ ಮಾಡೋಣ. ಮಾಡಿ ಹಾಗೆ ಆಮೇಲೆ ಮಾಡ್ಬೇಡ, ಕಾರ್ಯಕ್ರಮ ಮಾಡಿದಾಗಲೇ ಹೇಳಿದ್ವಲ್ಲ. ಆಮೇಲೆ ಇನ್ನೊಂದು ನಾಗರಾಜ್ ಸರ್ ಅವರಿಗೆ ಮನವಿ. ಒಂದು ನಿಮಿಷ ಸರ್. ಮಾಡಿ ಸರ್, ಇದೇ 17 ಇಲಾಖೆದವ್ರು ಯಾರು ಬಂದಿರ್ತಾರೆ ಸರ್? ಸರ್ 17 ಇಲಾಖೆ ಇದ್ದಿಲ್ಲ ಸರ್, ಇಲ್ಲಿ 17 ಟ್ಯಾಬ್ಲೆಟ್ ಇದ್ದಿಲ್ಲ ಬರೀ ಆಟೋದಲ್ಲಿ ಮೀಟಿಂಗಿಗೆ ಬರೋದಿಲ್ಲ ಅವ್ರಿಗೆ ತಮ್ಮ ಸರ್. ಅದು ಸರಿಯಾಗಿ ಜಾರಿ ತರಬೇಕು. ಬಹುಮಾನ ಕೂಡ ಒಂದು 10,000 20,000 ಅವ್ರು ಏನು ಚೆನ್ನಾಗಿ ಮಾಡ್ಕೊಂಡ್ ಬರ್ತಾರೆ, ಆ ಕೆಲಸ ಮಾಡಿ ಕಡೆ ಇತ್ತು. ನಂತರ ಮುಂಚಿತ ಮಾಡಿದ್ರ. ಸೊ ತಾವೆಲ್ಲರೂ ಕೂಡ ಆ ಸಮಯಕ್ಕೆ ಸರಿಯಾಗಿ ಹಾಜರು ಕೋರ್ಕೊಳ್ತೇನೆ. ಸೊ ಅದರಲ್ಲಿ ರಾಷ್ಟ್ರ ಮೆರವಣಿಗೆ ಮುನ್ಸಿಪಲ್ ಗ್ರೌಂಡ್ ಇಂದ ಮೋತಿ ಸರ್ಕಲ್ ಬಂದು ಅಲ್ಲಿ ಕನ್ಕ್ಲೂಡ್ ಆಗಿ ಸರ್. ಈಗ ವನರಾಜ್ ಸರ್ ಹೇಳಿದ್ರು ಮತ್ತೆ ಕೆಲವು ನಾಗರಾಜ್ ಅವರೆಲ್ಲ ಪ್ರಸ್ತಾಪ ಮಾಡಿದ್ದಾರೆ ಸರ್. ಆ ಸ್ತಬ್ಧ ಚಿತ್ರಗಳು ಲೇಔಟ್ ಮಾಡ್ಲಿಕ್ಕೆ ಅದನ್ನ ಸೀರಿಯಲ್ ವೈಸ್ ನಿಲ್ಲಿಸಲಿಕ್ಕೆ ನಮಗೆ ಹೇಳ್ತಾರೆ, ಪೊಲೀಸ್ ಮತ್ತೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಕೊಡ್ತಾರೆ. 17 ಏನು ಕೊಟ್ಟಿದ್ದಾರೆ ನಮ್ಮ ಪ್ರೊಸೀಡಿಂಗ್ ಪ್ರಕಾರ 17 ಇರೋದಿಲ್ಲ. ಆಮೇಲೆ ಕೊಟ್ಟರು ಕೂಡ ಬಹಳ ಸಣ್ಣ ಆಟೋದಲ್ಲಿ ಇಂಥವು ಡೇ ಬೈ ಡೇ ಅದು ಬಹಳ ಕಡಿಮೆ ಮಾಡಿದಾಗ ತಗೊಂಡ್ಬರ್ತಾರೆ ಸರ್. ಅದನ್ನ ಇಲಾಖೆನ ಸಂಪೂರ್ಣವಾಗಿ ಇರೋದಿಲ್ಲ. ಸೂಪರ್ವೈಸರಿ ಇದು ಮಾಡೋಣ. ಈಗ ಮತ್ತೆ ಸಣ್ಣ ಆಟೋದಕ್ಕೆ ಅದು ಗೌರವ ಇರಲ್ಲ. ಹೌದು ಸರ್. ಸ್ವಲ್ಪ ಇಟ್ಟಿದ್ದಕ್ಕೆ ನಾವು ಅವ್ರ ಮೇಲೆ ಅದು ಭಾಳ ತೊಂದರೆ ಆಯ್ತು, ಅದೆಲ್ಲ ನಿಮ್ಗೆ ಹೇಳ್ಬಾರ್ದು. ಹಂಗಾಗ್ಬಿಟ್ಟು ಅದಾಗಿತ್ತು ಸರ್. ಭಾಳ ಚೆನ್ನಾಗಿ ಮಾಡ್ಕೊಡ್ತೀವಿ. ಚೆನ್ನಾಗಿ ಮಾಡಿದ್ರೆ ಅದು ಇದಾಗ್ಬಿಟ್ಟು ಗಣಿತರ ಆಗ್ಬಿಟ್ಟು ಹೌದು. ಟೇಕಿಂಗ್ ಟೂ ಮಚ್ ಟೈಮ್. ಸೊ ಮತ್ತೇನಾದ್ರು ನವೆಂಬರ್ ರಾಜ್ಯೋತ್ಸವದ ವಿಚಾರದಲ್ಲಿ ಯಾರು ತೆಗಿಬೇಡ್ರಿ, ನಮ್ಮನ್ನ ಶುಲ್ಕ ಕೇಳ್ಬೇಡ್ರಿ, ನಾವೇನು ವ್ಯಾಪಾರ ಮಾಡ್ಕೊಳ್ತಾ ಇಲ್ಲ, ಶುಲ್ಕ ಕೇಳ್ಬೇಡ್ರಿ ಅಂತ ಹೇಳಿದ್ವಿ ಸರ್. ದಯವಿಟ್ಟು ಆಗ್ಬಿಟ್ಟೆ ಮಾಡಬಾರ್ದು. ಅದನ್ನು ಕೂಡ ತಮ್ಮ ಮನಸ್ಸಲ್ಲಿ ಇಟ್ಕೊಂಡು ಯಾವುದೇ ಸಾರ್ವಜನಿಕ ಆಸ್ತಿ ಹಾನಿ ಆಗದ ರೀತಿಯಲ್ಲಿ, ಸಾರ್ವಜನಿಕ ತೊಂದರೆ ಆಗದ ರೀತಿಯಲ್ಲಿ ಮಾಡಿ ಅಂತ ಕೋರ್ಕೊಳ್ತೀನಿ. ನೀವು ಅದಕ್ಕೆ ಏನ್ ಮಾಡ್ತಾರೆ, ಪೌರ ಕಾರ್ಮಿಕರ ಹೆಸರು